ಹಾಸನ್ದಾಗ ನಡೆದಿದ್ದ ಇದೊಂದು ಹಾಂಟೆಡ್ ಕಥೆ. ಈ ಸ್ಟೋರಿ ಆಕ್ಚುಲಿ ನನಗ ರಿಷಿ ಅವ್ರು ತಿಳಿಸಿದ್ದ. ಒಮ್ಮೆ ಅವ್ರ ನೈಟ್ 12:30 ಸುಮಾರ ತಮ್ಮ ಕೆಲಸ ಮುಗಿಸಿ ಮೋಟರ್ ಸೈಕಲ್ ಮೇಲೆ ಮನಿಗ್ ಹೊಂಟಿದ್ರ. ಶಾಂತಿಗ್ರಾಮ ಟೋಲ್ ದಾಟಿದ್ಮೇಲೆ ದೇವಿಹಳ್ಳಿ ನಡು ರಸ್ತೆ ಅವ್ರಗ ಪೂರ್ತಿ ಖಾಲಿ ಕಾಣತಿತ್ತ. ಯಾವ ವೆಹಿಕಲ್ಸ್ ಅಡ್ಡಾಡತಿರ್ಲಿಲ್ಲ, ಯಾವ ಮನುಷ್ಯನೂ ಕಾಣತಿರ್ಲಿಲ್ಲ. ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಕೊಂಡು ಮುಂದ್ ಹೋದಾಗ ನೋಡ್ತಾರ ಒಬ್ಬ ಸಣ್ಣ ಹುಡುಗ ರೋಡ್ ಸೈಡ್ ನಿಂತ ಲಿಫ್ಟ್ ಕೇಳಾತಿದ್ದ. ರಿಷಿ ಆ ಹುಡುಗನ ಕಡೆ ಹೋಗಿ ತಮ್ಮ ಬೈಕ್ ಸ್ಟಾಪ್ ಮಾಡ್ತಾರ. ನೋಡ್ತಾರ ಆ ಹುಡುಗ ಇನ್ನೂ ಮಟ್ಟ ಸ್ಕೂಲ್ ಯೂನಿಫಾರ್ಮ್ ದಾಗ ಇದ್ದ. ಅವನ್ ಮಕ್ಕದ ಮೇಲೆ ಅಳು ಇತ್ತ, ಅವನ್ ಶೂ ತುಂಬಾ ರೊಜ್ಜಿತ್ತ. ಇಷ್ಟೊತ್ತಾಗಿ ಇಲ್ಲಿ ಏನ್ ಮಾಡಾತಿ ಅಪ್ಪಿ ಅಂತ ಕೇಳಿದಾಗ ನಾ ಮನಿಲಿತ್ರ ತಪ್ಸ್ಕೊಂಡ ಇಲ್ಲಿ ಬಂದೇನೆ ಅಂತ ಹೇಳಿದ. ಅವಾಗ ರಿಷಿ ಅವ್ರ ಟೈಮ್ ಮತ್ತ ಅಲ್ಲಿ ಪ್ಲೇಸ್ ನೋಡಿ ಆ ಹುಡುಗಗ ಲಿಫ್ಟ್ ಕೊಡಾಕ ಒಪ್ಕೊಂಡ್ರ. ಬೈಕ್ ಹಿಂದ್ ಕುಂತಿದ್ದ ಆ ಹುಡುಗ ಬಿಕ್ಕಿ ಬಿಕ್ಕಿ ಅಳಾತಿದ್ದ. ಅದನ್ನ ನೋಡಿ ಋಷಿ ಅವ್ರಗ ಪಾಪ ಅನ್ಸಾತಿತ್ತ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಆ ಅಳು ನಿಂತು ಬಿಟ್ಟಿತ್ತ. ಅವಾಗ ಋಷಿ ಅವ್ರಗ ಏನೋ ಡೌಟ್ ಬರತ್ತ. ಹಿಂದ್ ತಿರುಗಿ ನೋಡಿದಾಗ ಆ ಹುಡುಗ ಬೈಕ್ ಮೇಲೆ ಇರ್ಲಿಲ್ಲ. ಇದನ್ ಕಂಡ ಋಷಿ ಅವ್ರ ಹೆದರ್ ಬಿಟ್ಟಿದ್ರ. ಕೂಡ್ಲೆ ಮನಿಗ್ ಸೇರಿ ಅವ್ರ ಸುಮ್ನ ಮಕ್ಕೊಂಬಿಟ್ರು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ಋಷಿ ಅವ್ರ ತಲ್ಯಾಗ ಆ ಇನ್ಸಿಡೆಂಟ್ ಇತ್ತು. ಅವ್ರ ತಮ್ಮ ಕೆಲ್ಸಕ್ಕ ಹೊಳ್ಳಿ ಅದ ದಾರಿ ಟ್ರಾವೆಲ್ ಮಾಡೋಬೇಕಾರ ನೋಡ್ತಾರ ಒಂದ್ ಹೆಣ ತಗೊಂಡ ಜನ ಹೊಂಟಿದ್ರ. ಅವಾಗ ಋಷಿ ಅವ್ರ ಕರೆಕ್ಟ್ ನೋಡಿದಾಗ ಆ ಹೆಣ ಆ ಸಣ್ಣ ಹುಡುಗಂದೇ ಇತ್ತು. ಆ ಹೆಣ ತಗೊಂಡ್ ಹೊಂಟಿದ್ದ ಒಬ್ಬ ವ್ಯಕ್ತಿಗ ಆ ಹುಡುಗನ್ ಬಗ್ಗೆ ಕೇಳಿದಾಗ ಗೊತ್ತಾತ ಆ ಹುಡುಗ ನಿನ್ನೆ ಈವ್ನಿಂಗ್ ಆ ರಸ್ತೆದಾಗ ರೋಡ್ ಆಕ್ಸಿಡೆಂಟ್ ಆಗಿ ಸತ್ ಹೋಗಿತ್ತ ಅಂತ. ಇದನ್ ಕೇಳಿ ರಿಷಿ ಅವ್ರ ಶಾಕ್ ಆಗೋಗ್ಬಿಟ್ಟಿದೆ. ನಿಮ್ದು ಯಾವ್ದಾರ ಇಂಥದ್ದ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದ್ರ ನಂಗೆ DM ಮಾಡಿ ತಿಳಿಸಿ. ಮತ್ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.